ಬೆಂಗಳೂರಿನ ಶೃಂಗಗಿರಿ ಬೆಟ್ಟದ ಸಮೀಪದಲ್ಲಿರುವ ಶ್ರೀದೇವಿ ಕರುಮಾರಿ ಅಮ್ಮನವರ ದೇವಸ್ಥಾನದ ಇತಿಹಾಸ ಮತ್ತು ಆಧ್ಯಾತ್ಮಿಕ ಮಹತ್ವ. ಶೃಂಗಗಿರಿ ಬೆಟ್ಟದ ಸಮೀಪದಲ್ಲಿರುವ ಶ್ರೀದೇವಿ ಕರುಮಾರಿ ಅಮ್ಮನವರ ದೇವಸ್ಥಾನವು ಶಕ್ತಿ ಆರಾಧನೆಗೆ ಪ್ರಸಿದ್ಧವಾದ ಪವಿತ್ರ ಕ್ಷೇತ್ರವಾಗಿದೆ. ದಕ್ಷಿಣ ಭಾರತದ ಪರಂಪರೆಯಲ್ಲಿ ಕರುಮಾರಿ ಅಮ್ಮನವರು ಮಳೆಯ ಕರುಣೆ, ರೋಗ ನಿವಾರಣೆ ಮತ್ತು ಭಕ್ತರ ರಕ್ಷಕಿಯಾಗಿ ಪೂಜಿಸಲ್ಪಡುತ್ತಾರೆ. ಈ ದೇವಾಲಯವು ಭಕ್ತರಿಗೆ ಶಾಂತಿ, ಭಕ್ತಿ ಮತ್ತು ದೈವಿಕ ಅನುಭವವನ್ನು ನೀಡುವ ಆಧ್ಯಾತ್ಮಿಕ ಕೇಂದ್ರವಾಗಿ ಪ್ರಸಿದ್ಧಿಯಾಗಿದೆ. ಶೃಂಗಗಿರಿ ಬೆಟ್ಟದ ಪ್ರಕೃತಿ ಸೌಂದರ್ಯದ ನಡುವೆ ಇರುವ ಈ ದೇವಾಲಯದ ವಾತಾವರಣವು ಧ್ಯಾನ ಮತ್ತು ಪ್ರಾರ್ಥನೆಗೆ ಅತ್ಯಂತ ಅನುಕೂಲಕರವಾಗಿದೆ. ಶ್ರೀದೇವಿ ಕರುಮಾರಿ ಅಮ್ಮನವರು ಕರುಣೆ, ಶಕ್ತಿ ಮತ್ತು ಮಾತೃತ್ವದ ಪ್ರತೀಕ. ಅಮ್ಮನವರ ಕೃಪೆಯಿಂದ ಎಲ್ಲರ ಜೀವನದಲ್ಲಿ ಆರೋಗ್ಯ, ಐಶ್ವರ್ಯ ಮತ್ತು ಮನಃಶಾಂತಿ ನೆಲೆಸಲಿ. ಭಕ್ತರ ನಂಬಿಕೆಯಂತೆ ಅಮ್ಮನವರ ದರ್ಶನದಿಂದ ಆರೋಗ್ಯ, ಕುಟುಂಬ ಸೌಖ್ಯ, ಸಂತಾನ ಭಾಗ್ಯ ಮತ್ತು ಜೀವನದ ಅಡೆತಡೆಗಳಿಂದ ಮುಕ್ತಿ ದೊರೆಯುತ್ತದೆ. ವಿಶೇಷವಾಗಿ ಶುಕ್ರವಾರಗಳು, ಅಮಾವಾಸ್ಯೆ ಮತ್ತು ನವರಾತ್ರಿ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ವಿಶೇಷ ಪೂಜೆ ಮತ್ತು ಸೇವೆಗಳನ್ನು ಸಲ್ಲಿಸುತ್ತಾರೆ. ಬೆಂಗಳೂರಿನಲ್ಲಿ ಶೃಂಗಗಿರಿ ಸಮೀಪದಲ್ಲಿರುವ ಶ್ರೀ ಮುನೇಶ್ವರ ದೇವಸ್ಥಾನದ ಇತಿಹಾಸ ಮತ್ತು ಆಧ್ಯಾತ್ಮಿಕ ಮಹತ್ವ. ಬೆಂಗಳೂರಿನ ಶೃಂಗಗಿರಿ ಬೆಟ್ಟದ ಸಮೀಪದಲ್ಲಿರುವ ಶ್ರೀ ಮುನೇಶ್ವರ ದೇವಸ್ಥಾನವು ಗ್ರಾಮ ದೇವತಾ ಆರಾಧನೆ ಮತ್ತು ಶೈವ ಪರಂಪರೆಯ ಪ್ರಮುಖ ಪವಿತ್ರ ಕ್ಷೇತ್ರವಾಗಿದೆ. ಮುನೇಶ್ವರ ಸ್ವಾಮಿಯನ್ನು ಪರಮಶಿವನ ಉಗ್ರ ಮತ್ತು ರಕ್ಷಕ ರೂಪವೆಂದು ಭಕ್ತರು ಭಾವಿಸುತ್ತಾರೆ. ಹಲವು ದಶಕಗಳಿಂದ ಈ ಕ್ಷೇತ್ರವು ಸ್ಥಳೀಯ ಜನರ ಭಕ್ತಿ ಮತ್ತು ನಂಬಿಕೆಯ ಕೇಂದ್ರವಾಗಿದ್ದು, ದುಷ್ಟಶಕ್ತಿಗಳ ನಿವಾರಣೆ ಹಾಗೂ ಗ್ರಾಮ ರಕ್ಷಣೆಯ ಸಂಕೇತವಾಗಿ ಪೂಜಿಸಲ್ಪಡುತ್ತದೆ. ಭಕ್ತರ ನಂಬಿಕೆಯಂತೆ ಶ್ರೀ ಮುನೇಶ್ವರ ಸ್ವಾಮಿಯ ದರ್ಶನದಿಂದ ಭಯ, ಅಡೆತಡೆಗಳು ಮತ್ತು ನಕಾರಾತ್ಮಕತೆ ದೂರವಾಗಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ವಿಶೇಷವಾಗಿ ಅಮಾವಾಸ್ಯೆ, ಹುಣ್ಣಿಮೆ, ಸೋಮವಾರ ಮತ್ತು ವಾರ್ಷಿಕ ಜಾತ್ರೆಯ ಸಂದರ್ಭದಲ್ಲಿ ಭಕ್ತರು ವಿಶೇಷ ಪೂಜೆ, ಅಭಿಷೇಕ ಮತ್ತು ಹರಕೆಗಳನ್ನು ಸಲ್ಲಿಸುತ್ತಾರೆ. ಶೃಂಗಗಿರಿಯ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿರುವ ಈ ದೇವಾಲಯದ ವಾತಾವರಣವು ಭಕ್ತಿ, ಶಾಂತಿ ಮತ್ತು ದೈವಿಕ ಶಕ್ತಿಯನ್ನು ಅನುಭವಿಸಲು ಅನುಕೂಲಕರವಾಗಿದೆ. ಶ್ರೀ ಮುನೇಶ್ವರ ಸ್ವಾಮಿ ಭಕ್ತರನ್ನು ಕಾಪಾಡುವ ದೈವಿಕ ರಕ್ಷಕನಾಗಿ ಪೂಜಿಸಲ್ಪಡುತ್ತಾರೆ. ಸ್ವಾಮಿಯ ಕೃಪೆಯಿಂದ ಎಲ್ಲರ ಜೀವನದಲ್ಲಿ ಆರೋಗ್ಯ, ರಕ್ಷಣೆ ಮತ್ತು ಮನಃಶಾಂತಿ ನೆಲೆಸಲಿ.